ಯೆಹೋವನೇ, ನನ್ನ ತುಟಿಗಳು, ನೀನು ರಕ್ಷಿಸಿದ ನನ್ನ ಪ್ರಾಣವು ನಿನ್ನನ್ನು ಹಾಡಿ ಹರಸುವವು. ಮಂಗಳವಾರ 1 ಜುಲೈ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೋಹಾನನು ಬರೆದ ಸುವಾರ್ತೆ 1 ಅಧ್ಯಾಯದ 41 ವಚನ. ಇವನು ಅಂದರೆ ಆಂದ್ರೆಯನು ಮೊದಲು ತನ್ನ ಅಣ್ಣನಾದ ಸೀಮೋನನನ್ನು ಕಂಡುಕೊಂಡು ಅವನಿಗೆ, ಮೆಸ್ಸಿಯನು ನಮಗೆ ಸಿಕ್ಕಿದನು ಎಂದು ಹೇಳಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಾವು ಮೆಸ್ಸಿಯನನ್ನು ಕಂಡುಕೊಂಡಾಗ ಮೊದಲು ನಮ್ಮವರಿಗೆ ಹೇಳುವಂಥದ್ದು ಅತೀ ಅಗತ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ಹೋಗಿ ನಮ್ಮವರಿಗೆ ಹೇಳು. ಕರ್ತನಲ್ಲಿ ಪ್ರಿಯರೇ, ಸ್ನಾನಿಕನಾದಂಥ ಯೋಹಾನನು ಯೇಸುವನ್ನು ನೋಡಿ ಹೇಳಿದಂಥ ಮಾತು, ಇಗೋ ಯಜ್ಞಕ್ಕೆ ನೇಮಿಸಿದಂಥ ಕುರಿಮರಿ ಎಂಬುದಾಗಿ. ಇದನ್ನು ಕೇಳಿದಂಥ ಆಂದ್ರೇಯನು ಮತ್ತು ಮತ್ತೊಬ್ಬ ಶಿಷ್ಯನು ಯೇಸುವನ್ನು ಹಿಂಬಾಲಿಸುತ್ತಾ ಹೋದರು. ಯೇಸುವು ಎಲ್ಲಿ ಉಳುಕೊಂಡಿದ್ದಾನೆಂಬುದಾಗಿ ಕೇಳಿದರು. ಯೇಸು ಅವರನ್ನು ಸೇರಿಸಿಕೊಂಡನು. ಅವರು ಯೇಸುವನೊಂದಿಗಿದ್ದರು. ಇದಾದ ನಂತರ ಆಂದ್ರೆಯನು ಮೊದಲು ಹೋಗಿ ತನ್ನ ಅಣ್ಣನಾದಂಥ ಸೀಮೋನನ್ನು ಹುಡುಕಿ, ನಮಗೆ ಮೆಸ್ಸಿಯನು ಸಿಕ್ಕಿದ್ದಾನೆ ಎಂಬುದಾಗಿ ಹೇಳಿದನು. ಇದನ್ನು ಘೋಷಿಸಿದನು. ಕರ್ತನಲ್ಲಿ ಪ್ರಿಯರೇ, ಮೆಸ್ಸಿಯನೆಂಬುದಾಗಿ ಆಂದ್ರೆಯನೇ ಮೊದಲು ಯೇಸುವನ್ನು ಗುರುತಿಸಿ ಯೇಸುವಿನ ಶಿಷ್ಯನಾದನು. ತಾನು ಕಂಡುಕೊಂಡ ನಂತರ ತನ್ನ ಅಣ್ಣನಿಗೆ ಹೋಗಿ ಈ ಸುವಾರ್ತೆಯನ್ನು ಮುಟ್ಟಿಸಿದನು. ನಾವುಗಳು ಕೂಡ ಯೇಸುವನ್ನು ಒಂದಲ್ಲ ಒಂದು ರೀತಿಯಲ್ಲಿ ಅನುಭವಿಸಿದ್ದೇವೆ, ಕಂಡುಕೊಂಡಿದ್ದೇವೆ, ಯೇಸುವನ್ನು ಸಂದರ್ಶಿಸಿದ್ದೇವೆ, ಯೇಸು ನಮ್ಮನ್ನು ಕರೆದಿದ್ದಾನೆ. ಈ ಎಲ್ಲ ಅನುಭವಗಳಲ್ಲಿ ನಾವುಗಳು ಯೇಸುವನ್ನು, ಮೆಸ್ಸಿಯನನ್ನು ಕಂಡುಕೊಂಡಿದ್ದೇವೆಂಬುದಾಗಿ ಸ್ವೀಕರಿಸಿದಾಗ ನಾವು ಮತ್ತೊಬ್ಬರು ಅಂದರೆ ನಮ್ಮವರಿಗೆ ಮೊದಲು ಹೋಗಿ ನಾವು ಕಂಡುಕೊಂಡಂಥ ಯೇಸುವನ್ನು, ನಮ್ಮನ್ನು ಮೆಸ್ಸಿಯನನ್ನು ನಾವು ಕಂಡುಕೊಂಡಿದ್ದೇವೆಂಬುದಾಗಿ ಹೇಳುವಂಥದ್ದು ಅಗತ್ಯ. ನಮ್ಮ ಮೆಸ್ಸಿಯನನ್ನು ನೋಡಿದ್ದೇವೆ, ಕಂಡುಕೊಂಡಿದ್ದೇವೆ ಎಂಬುವಂಥದ್ದನ್ನು ನಾವುಗಳು ಈ ಸುವಾರ್ತೆಯನ್ನು ಸಾರಬೇಕು, ಹೇಳಬೇಕು. ಕರ್ತನಲ್ಲಿ ಪ್ರಿಯರೇ, ನಾವುಗಳು ಯೇಸುವನ್ನು ಅನುಭವಿಸಿ ಸುಮ್ಮನಿರುವಂಥವರಾಗಬಾರದು. ಯೇಸುವನ್ನು ಕಂಡುಕೊಂಡಂಥವರು ನಮ್ಮವರಿಗೆ ಮೊದಲು ಹೇಳಿ ಮುಂದೆ ಎಲ್ಲರಿಗೂ ಹೇಳುವಂಥವರಾಗಬೇಕು. ಯೇಸುವನ್ನು ಕಂಡುಕೊಂಡಿದ್ದೇವೆ, ಸಾರೋಣ. ಕರ್ತನಲ್ಲಿ ಪ್ರಿಯರೇ, ಯೇಸುವನ್ನು ಸಾರೋಣ. ಕರ್ತನೇ ದಯಾಮಯ ಸ್ವಾಮಿ, ನೀನು ನಮಗೆ ಕೊಟ್ಟಂಥ ಸಮಯ, ಅವಕಾಶ, ಕೃಪೆಗಾಗಿ ಸ್ತೋತ್ರ. ನಿನ್ನನ್ನು ಅನುಭವಿಸಿದಂಥ ನಾವು, ನೀನು ಮೆಸ್ಸಿಯನೆಂಬುದಾಗಿ ಎಲ್ಲರ ಮುಂದೆ ಪ್ರಚಾರ ಮಾಡುವಂತೆ ಬಲಗೊಳಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.